ಕರ್ನಾಟಕದ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಇವತ್ತು ವಿಶೇಷವಾಗಿ ಅಥಣಿ ಡಿಪೋದಿಂದ ಶ್ರೀಶೈಲದವರೆಗೆ ಶ್ರೀಶೈಲದ ಭಕ್ತರಿಗೆ ಅನುಕೂಲ ಮಾಡುವ ದೃಷ್ಟಿಯಿಂದ ಒಂದು ಬಸ್ಸಿಗೆ ಚಾಲನೆಯನ್ನು ನೀಡ್ತಾ ಇರೋದು ಭಾಳಷ್ಟು ಸಂತೋಷ ಮತ್ತು ಸಮಾಧಾನದ ಸಂಗತಿಯಾಗಿದೆ. ಶ್ರೀಶೈಲ ಭೌಗೋಳಿಕವಾಗಿ ಆಂಧ್ರ ಪ್ರದೇಶದಲ್ಲಿದ್ದರೂ ಕೂಡ ಭಾವನಾತ್ಮಕವಾಗಿ ಕರ್ನಾಟಕದ ಜನರಿಗೇ ಹೆಚ್ಚು ಸಂಪರ್ಕ ಇರುವಂಥ ಪುಣ್ಯಕ್ಷೇತ್ರ. ಆ ದೃಷ್ಟಿಯಿಂದಲೇ ಈಗಲೂ ಕೂಡ ಶ್ರೀಶೈಲಕ್ಕೆ ಅತಿ ಹೆಚ್ಚು ಭೇಟಿ ಕೊಡುವಂತಹ ಭಕ್ತರ ಸಂಖ್ಯೆ ಎಲ್ಲಿದೆ ಅಂದರೆ ಅದು ಕರ್ನಾಟಕದಲ್ಲೇ ಇರುವಂಥದ್ದು. ನಮ್ಮ ಅಭಿಪ್ರಾಯದ ಪ್ರಕಾರ ಉತ್ತರ ಕರ್ನಾಟಕದ ಎಲ್ಲ ತಾಲೂಕುಗಳಿಂದ ಒಂದು ಬಸ್ ಬಿಟ್ಟರೂ ಕೂಡ ಜನರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಆ ದಿಶೆಯಲ್ಲಿ ಅಥಣಿ ಡಿಪೋದ ಈ ಹೆಜ್ಜೆ ಒಂದು ಮಾದರಿ ಮತ್ತು ಸ್ವಾಗತಾರ್ಹ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸಂಜೆ 5:00 ಬಿಟ್ಟು ಈ ಕಡೆ ಜಮಖಂಡಿ, ಬಾಗಲಕೋಟ್, ಇಳಕಲ್, ರಾಯಚೂರು ಮಾರ್ಗವಾಗಿ ಶ್ರೀಶೈಲಕ್ಕೆ ತಲುಪುವಂತಹ ವ್ಯವಸ್ಥೆಯನ್ನು ಮಾಡಿರೋದು ಈ ಭಾಗದ ಭಕ್ತರ ಯಾತ್ರೆಯ ಬವಣೆಯನ್ನು ನೀಗಿಸುವಲ್ಲಿ ಒಂದು ಪ್ರಮುಖವಾಗಿರುವಂಥ ಹೆಜ್ಜೆಯಾಗಿದೆ. ಮತ್ತು ನಮಗೆ ಗೊತ್ತಿದ್ದಂತೆ ಅಥಣಿ, ಜಮಖಂಡಿ, ಬಾಗಲಕೋಟ್ ಈ ಕಡೆಯಿಂದ ನೇರವಾಗಿ ಶ್ರೀಶೈಲಕ್ಕೆ ಬಸ್ ಇರಲಿಲ್ಲ. ಈಗ ಇದರಿಂದ ಬಹಳಷ್ಟು ಈ ಭಾಗದ ಜನರಿಗೆ ಈ ಕಡೆಯಿಂದ ಹೋಗುವವರಿಗೆ ಕೋಚ್ ಬಸ್ಸನ್ನು ಕೂಡ ಬಿಟ್ಟರೆ ಇನ್ನೂ ಹೆಚ್ಚು ಯಾತ್ರಾರ್ಥಿಗಳಿಗೆ ಅನುಕೂಲ ಆಗ್ತದೆ. ರಾತ್ರಿ ಇಲ್ಲಿಂದ ಬಿಡ್ತಾರೆ, ಬೆಳಗ್ಗೆ ಹೋಗಿ ನಮ್ಮ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿ ಮತ್ತು ಸಂಜೆ 5:00 ಅಲ್ಲಿ ಕೂತ್ಕೊಂಡ್ರಂದ್ರೆ ಮರುದಿವಸ ತಮ್ಮ ಊರಿಗೆ ಬಂದು ಅಂದರೆ 2 ರಾತ್ರಿ 1 ಹಗಲಿನಲ್ಲಿ ಶ್ರೀಶೈಲ ಯಾತ್ರೆ ಆರಾಮಾಗಿ ಎಲ್ಲ ಭಕ್ತರು ಕಂಪ್ಲೀಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ದಿಶೆಯಲ್ಲೂ ಕೂಡ ನಮ್ಮ ಈ ಅಥಣಿ ಡಿಪೋದ DC ಅವರ ಆದಿಯಾಗಿ ಎಲ್ಲರೂ ಚಿಂತನೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ, ಜೊತೆಗೆ ಅಥಣಿಯ ಶಾಸಕರಾಗಿರುವಂತಹ ಮತ್ತು ಇತ್ತೀಚೆಗೆ ನೂತನವಾಗಿ ಸಚಿವರು ಆಗಿರುವಂತಹ ಲಕ್ಷ್ಮಣ್ ಸವದಿ ಅವರು ಈ ದಿಶೆಯಲ್ಲಿ ಭಾಳಷ್ಟು ಅನುಕೂಲಕರವಾಗಿರುವಂತಹ ಸಹಕಾರವನ್ನು ನೀಡಿ ಚಾಲನೆಯನ್ನು ಕೊಡೋದಂತಹ ನಮ್ಮ DC ಅವರನ್ನು ಮೊದಲುಗೊಂಡು ಎಲ್ಲ ವ್ಯವಸ್ಥಾಪಕ ಸಿಬ್ಬಂದಿಯವರಿಗೆ ಸನ್ಮಂಗಲಗಳನ್ನು ಹಾರೈಸಿ ಸಂಜೆ 5:00 ಇಲ್ಲಿಂದ ಬಿಟ್ಟು ಬೆಳಗ್ಗೆ 8:45ಕ್ಕೆ ಶ್ರೀಶೈಲವನ್ನು ತಲುಪುವಂಥ ವೇಳೆಯನ್ನು ನಿಗದಿ ಮಾಡಿದ್ದಾರೆ. ಮತ್ತು ಅಲ್ಲಿಂದಲೂ ಸಂಜೆ 5:00 ಬಿಟ್ಟು 8:30, 9 ಗಂಟೆ ಒಳಗೆ ಅಥಣಿಗೆ ಬರುವಂಥ ಒಂದು ಟೈಮಿಂಗ್ ವ್ಯವಸ್ಥೆ ಇದೆ. ಇದರ ಸದುಪಯೋಗವನ್ನು ಈ ಭಾಗದ ಎಲ್ಲ ಭಕ್ತರು ಪಡ್ಕೊಳ್ಬೇಕು ಅಂಥೇಳಿ ಎಲ್ಲರಿಗೂ ಕರೆಯನ್ನು ಕೊಟ್ಟು ಈ ಬಸ್ಸಿಗೆ ಚಾಲನೆಯನ್ನು ಕೊಡುವಲ್ಲಿ ಶ್ರಮಿಸಿರುವಂಥ ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಬಯಸ್ತಾ ಇದ್ದಾರೆ. ಭಾರತೀಯರಿಗೆ ಶ್ರಾವಣ ಮಾಸ ಪವಿತ್ರವಾಗಿರುವಂತಹ ಪರ್ವ ಅಂತ ಮನ್ನಣೆಯನ್ನು ಪಡ್ಕೊಂಡಿರುವಂತಹ ದಿನಗಳು. ಇಂಥ ಒಂದು ಪವಿತ್ರವಾದ ಮಾಸದಲ್ಲಿ ಬಸ್ಸಿಗೆ ಚಾಲನೆಯನ್ನು ಕೊಡೋಣದರಿಂದ ಸಾಮಾನ್ಯವಾಗಿ ಶ್ರಾವಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀಶೈಲಕ್ಕೆ ಭಕ್ತರು ಬರುವವರು ಇರ್ತಾರೆ. ಅವ್ರಿಗೂ ಕೂಡ ಇದರ ಸದುಪಯೋಗ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಶ್ರಾವಣ ಮಾಸದಲ್ಲಿ ಜಗದ್ಗುರುಗಳ ಅನುಷ್ಠಾನವೂ ಕೂಡ 1 ತಿಂಗಳ ಪರ್ಯಂತ ಶ್ರೀಶೈಲದಲ್ಲಿಯೇ ಇರ್ತದೆ. ಬರುವ 16ನೇ ತಾರೀಕಿನಿಂದ ಆಗಸ್ಟ್ 16ರಿಂದ ಸೆಪ್ಟೆಂಬರ್ 11ರವರೆಗೆ ಪ್ರತಿದಿನ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜೆ, ಸಾಯಂಕಾಲ ಅಕ್ಕ ಮಹಾದೇವಿಯ ಪುರಾಣ ಪ್ರವಚನ, ಹೀಗೆ 1 ತಿಂಗಳ ಪರ್ಯಂತ ಜಗದ್ಗುರುಗಳ ಅನುಷ್ಠಾನವೂ ಕೂಡ ಶ್ರೀಶೈಲ ಕ್ಷೇತ್ರದಲ್ಲಿ ಇರೋಣದರಿಂದ
ಬರುವ ಭಕ್ತರು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ದರ್ಶನದ ಜೊತೆಗೆ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಪಾಲ್ಗೊಳ್ಳುವಂತಹ, ಸಾಯಂಕಾಲದ ಪುರಾಣ ಪ್ರವಚನದಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶವೂ ಕೂಡ ಭಕ್ತರಿಗೆ ಇರುತ್ತೆ. ಅದರ ಸದುಪಯೋಗವನ್ನು ಕೂಡ ಭಕ್ತರು ಪಡ್ಕೊಳ್ಬೋದು ಅಂತ ಈ ಸಂದರ್ಭದಲ್ಲಿ ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತೀನಿ.